ತಮಿಳುನಾಡು ವಿಧಾನಸಭಾ ಚುನಾವಣೆ ಮುಗಿದರೂ ದಳಪತಿ ವಿಜಯ್ ಆಸ್ತಿ ವಿವಾದ ಮಾತ್ರ ಮುಗಿತಾನೇ ಇಲ್ಲ. ಇತ್ತೀಚೆಗಷ್ಟೇ ನಟನ ಆಸ್ತಿ ಘೋಷಣೆ ಮಾಡಿದ್ದಕ್ಕಿಂತ ಹೆಚ್ಚಿದೆ ಅಂತ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾದ ಬೆನ್ನಲ್ಲೇ ಈಗ ಇನ್ನೊಂದು ಅರ್ಜಿ ಸಲ್ಲಿಕೆಯಾಗಿದೆ. ತಮಿಳಿಗ ವೆಟ್ರಿ ಕಳಗಂ ಅಧ್ಯಕ್ಷ ಸಿ ಜೋಸೆಫ್ ಅವರ ಆಸ್ತಿ ಕುರಿತಾಗಿ ತನಿಖೆ ನಡೆಯಬೇಕು ಅಂತ ಇನ್ನೊಂದು ಅರ್ಜಿ ಸಲ್ಲಿಕೆಯಾಗಿದೆ. ಪೆರಂಬೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಾಗ ಸಲ್ಲಿಸಿದ ಅಫಿಡವಿಟ್ಗೆ ಸಂಬಂಧಿಸಿ ತನಿಖೆಯಾಗಬೇಕು ಅಂತ ಅರ್ಜಿದಾರರು ಕೋರಿದ್ದಾರೆ. ಮುಖ್ಯ ನ್ಯಾಯಾಧೀಶರಾದ ಸುಶ್ರುತ್ ಅರವಿಂದ್ ಧರ್ಮಾಧಿಕಾರಿ ಹಾಗೂ ನ್ಯಾಯಮೂರ್ತಿ ಜಿ ಅರುಳ್ ಮುರುಗನ್ ಅವರ ನೇತೃತ್ವದಲ್ಲಿ ಈ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಈಗಾಗಲೇ ಇದೇ ರೀತಿಯ ಅರ್ಜಿ ಸಲ್ಲಿಕೆಯಾಗಿದ್ದು ಕೋರ್ಟ್ ನೋಟಿಸ್ ಕೂಡ ಕಳುಹಿಸಿದೆ. ಲೇಟೆಸ್ಟ್ ಕೇಸನ್ನ ಎಂಪಿ ವೆಂಕಟೇಶ್ ಎನ್ನುವವರು ಫೈಲ್ ಮಾಡಿದ್ದಾರೆ. ಚೆನ್ನೈನ ಕೊಡುಂಗೈಯೂರು ವ್ಯಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ನಟ ಹಾಗೂ ರಾಜಕಾರಣಿ ವಿಜಯ್ ಅವರು ಟ್ರಾನ್ಸ್ಪರೆಂಟ್ ರಾಜಕಾರಣಿ ಎನ್ನುವಂತೆ ಹೇಳಿದ್ದಾರೆ. 2026ರ ನಾಮಿನೇಷನ್ನಲ್ಲಿ ಅವರ ಅಫಿಡವಿಟ್ನಲ್ಲಿ ಗೊಂದಲವಿದೆ. ಕುಟುಂಬ ಸದಸ್ಯರಿಗೆ ಭಾರೀ ದೊಡ್ಡ ಮಟ್ಟದ ಸಾಲ ನೀಡಲಾಗಿದೆ. ಇದು ಸಂಶಯಾಸ್ಪದವಾಗಿದೆ ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಪತ್ನಿ ಸಂಗೀತಾಗೆ 12.6 ಕೋಟಿ ಲೋನ್ ನೀಡಿದ್ದಾಗಿ ಹೇಳಿದ್ದಾರೆ. ಅವರ ನಡುವೆ ವಿಚ್ಛೇದನೆ ಕೇಸ್ ನಡೆಯುವಾಗ ಈ ರೀತಿ ಮೊತ್ತ ವರ್ಗಾಯಿಸಿದ್ದು ಸಂಶಯಗಳಿಗೆ ದಾರಿ ಮಾಡ್ತಾ ಇದೆ ಎಂದಿದ್ದಾರೆ. ಕೋಕಿಲಂಬಲ್ ಎಜುಕೇಷನಲ್ ಟ್ರಸ್ಟ್ಗೆ ನೀಡಿರುವ 20 ಕೋಟಿಯಾಗಲಿ ಬೇರೆ ಯಾವುದೇ ಮೊತ್ತದ ಬಗ್ಗೆ ಸರಿಯಾದ ವಿವರಣೆ ಇಲ್ಲ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಅಫಿಡವಿಟ್ ನೋಡಿದ್ರೆ ತುಂಬಾ ಗೊಂದಲಮಯವಾಗಿದೆ. ಅದೇ ರೀತಿ ಏನೋ ಅಡಗಿಸುವ ಪ್ರಯತ್ನ ನಡೆದಿರುವಂತಿದೆ ಎಂದಿದ್ದಾರೆ. ಇಂದು ಎಐಎಡಿಎಂಕೆ ಮಾಜಿ ಸಚಿವ ಡಿ ಜಯಕುಮಾರ್ ಹಾಗೂ ಸಿವಿಇ ಷಣ್ಮುಗಂ ಅವರ ಅಫಿಡವಿಟ್ ಸಂಬಂಧವಾಗಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆಯೂ ನಡೆಯಲಿದೆ. ಇವರು ರಾಯಪುರಂ ಹಾಗೂ ಮೈಲಂ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಪೆರಂಬೂರು ಕ್ಷೇತ್ರದ ವ್ಯಕ್ತಿ ವಿ ವಿಘ್ನೇಶ್ ಅವರು ಮೊದಲ ಅರ್ಜಿ ಸಲ್ಲಿಸಿದ್ರು. ವಿಜಯ್ ಘೋಷಿಸಿದ ಆಸ್ತಿಯಲ್ಲಿ 100 ಕೋಟಿಯಷ್ಟು ಅಂತರವಿದೆ ಎಂದಿದ್ರು.